ಪ್ರೊಫೆಷನಲ್ ಕೊರಿಯರ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ಕೋತೀನಿ. ಈ ಟೈಮ್ ಅಲ್ಲಿ ಚೇಂಜ್ ಮಾಡ್ಲೇಬೇಕು, ಯಾಕಂದ್ರೆ ಅದು ಕಂಪ್ಲೀಟ್ ಮೆಟೀರಿಯಲ್ ಹೋಗ್ಬಿಟ್ಟಿದೆ ಒಳಗಡೆ ಇರೋದು. ಪ್ರೋಟೇಪರ್ ಗ್ರಿಪ್ಪರ್ಸ್ ₹250 ಸೆಲ್ಲಿಂಗ್ ಪ್ರೈಸ್ ಹಾಕಿದ್ದಾರೆ, ಬಟ್ ಇದು ತುಂಬಾ ಕಮ್ಮಿಗೆ ಸಿಕ್ತು ನನಗೆ. ಅಂಡ್ ಇದು ಪ್ರೈಸ್ ಬಂದು ₹1500 ಇದೆ. ಬಟ್ ಇದು ನನಗೆ ಸೇಲ್ ಅಲ್ಲಿ ಬೈಕ್ ವರ್ಲ್ಡ್ ಅಲ್ಲಿ ನಾನು ಇನ್ನೂ ಒಂದು ಮೇಜರ್ ಪಾರ್ಟ್ ತರಿಸ್ತಿದ್ದೀನಿ. ಅದೊಂದು ಮೇಜರ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು. ಸೆಟ್ ಆಗಲ್ಲ ಇದಕ್ಕೆ, ಇಷ್ಟೊಂದೇನು ಡೀಪ್ ಆಗಿ ಗೊತ್ತಾಗಲ್ಲ, ಬಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಬೆಂಡ್ ಇದೆ. ಹ್ಯಾಂಡಲ್ ಬಾರ್ 880 ಅಂತ ಇದೆ. ಫ್ರಂಟ್ ಹ್ಯಾಂಡಲ್ ಫೋಮ್ ಬರುತ್ತಲ್ವಾ, ರೆಡ್ ಏನಿಗೆ ತರಿಸ್ಕೊಂಡೆ ಅಂದ್ರೆ ನಾನು ಇದನ್ನು ಇನ್ಸ್ಟಾಲ್ ಮಾಡ್ಬೇಕಿತ್ತು. ಸೊ ನಾವು ನೋಡಿ ಮಾರ್ಕಿಂಗ್ ಮಾಡ್ಕೊಂಡು ಗ್ರೂ ಮಾಡ್ಕೋಬೇಕು. ಸೊ ಅದ್ರ ಜೊತೆ ಇನ್ನೂ ಕೆಲವೊಂದಷ್ಟು ಪಾರ್ಟ್ಸ್ ತಗೊಬಂದಿದ್ದೀನಿ, ತರಿಸಿದ್ದೀನಿ ಆಫ್ಟರ್ ಡಿಸ್ಕೌಂಟ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಬಲ್ಫ್ ಕಿಡ್ 007. ಎಲ್ರು ಹೆಂಗಿದ್ದೀರಾ? 2 months ಬ್ಯಾಕ್ ನನಗೆ ಒಂದು ಮೈನರ್ ಆಕ್ಸಿಡೆಂಟ್ ಆಯಿತು. ಸೊ ಬಟ್ ಅದು ಮೇಜರ್ ಇಂಪ್ಯಾಕ್ಟ್ ಕೊಟ್ಬಿಡ್ತು. ಫೋರ್ ಆರ್ಮ್ ಬೋನ್ ಬಂದು ಕ್ರ್ಯಾಕ್ ಆಗಿದೆ. ಸೊ ಈಗ ಪರವಾಗಿಲ್ಲ, ರಿಕವರ್ ಆಗ್ತಿದ್ದೀನಿ. ಆ್ಯಂಡ್ ಇಟ್ಸ್ ಬಿನ್ 2 months ನಾನು ವೆಹಿಕಲ್ ಟಚ್ ಮಾಡಿ. ನನ್ನ ಬೈಕಿಗೆ ಸ್ವಲ್ಪ ಕ್ರ್ಯಾಶ್ ಆಗಿದ್ರಿಂದ ಈ ಹ್ಯಾಂಡಲ್ ಬಾರ್ ಸ್ವಲ್ಪ ಬೆಂಡ್ ಆಗಿತ್ತು, ಮತ್ತು ಬ್ರೇಕ್ ಲಿವರ್, ಫ್ರಂಟ್ ಬ್ರೇಕ್ ಲಿವರ್, ಮತ್ತು ಅದಕ್ಕೂ ಪ್ರೀವಿಯಸ್ ಆಗಿ ಒಂದು ರೈಡಲ್ಲಿ ಕ್ರ್ಯಾಶ್ ಆಗಿದ್ದರಿಂದ ಸ್ವಲ್ಪ ಲೆಫ್ಟ್ ಕ್ಲಚ್ ಲಿವರ್ ಕೂಡ ಬೆಂಡ್ ಆಗಿತ್ತು. ಆ್ಯಂಡ್ ಹ್ಯಾಂಡಲ್ ಕೂಡ ಬೆಂಡ್ ಆಗಿಬಿಟ್ಟಿದೆ ಈ ಸರಿ ಕ್ರ್ಯಾಶ್ ಆದಾಗ. ಸೊ ಅದಕ್ಕೋಸ್ಕರ ಅದನ್ನು ರೀಪ್ಲೇಸ್ ಮಾಡೋಣ ಅಂತ ಕೆಲವೊಂದು. ಆ್ಯಂಡ್ ಥ್ರಾಟಲ್ ಒಳಗಡೆ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತಲ್ವ, ಸೊ ಆ ಮೋಷನ್ ಕೊಡೋದಕ್ಕೆ. ಸೊ ಆ ಮೆಟೀರಿಯಲ್ ಕೂಡ ಫುಲ್ ಕಂಪ್ಲೀಟಾಗಿ ಕ್ರ್ಯಾಶ್ ಆಗಿಬಿಟ್ಟಿದೆ, ಅಂದರೆ ಫುಲ್ ಉಜ್ಜೋಗ್ಬಿಟ್ಟಿದೆ ಅದು. ಸೊ ಅದಕ್ಕೋಸ್ಕರ ರೀಪ್ಲೇಸ್ ಮಾಡೋಣ ಅಂತ ಅದನ್ನು ಪ್ಲ್ಯಾನ್ ಮಾಡಿಕೊಂಡೆ. ಸೊ ನಾನೊಂದಷ್ಟು ಐಟಮ್ಸು ಹೀರೋ ಮೋಟರ್ಸಲ್ಲೇ ತೊಗೊಂಡೆ. ಸೊ ಲೈಕ್ ಹೀರೋ ಸಿಗ್ನಲ್ ಪಾರ್ಟ್ಸಲ್ಲಿ ಬ್ರೇಕ್ ಲಿವರ್ಸು ಆ್ಯಂಡ್ ಕ್ಲಚ್ ಲಿವರು. ಸೊ ಇದೆರಡು ನನಗೆ ಕಡಿಮೆನೇ ಕಾಸ್ಟ್ ಬಿದ್ದಿದ್ದು. ₹107 ಬಂದು ಬ್ರೇಕ್ ಲಿವರ್ ಆಗಿದೆ, ಆ್ಯಂಡ್ ₹100 ಬಂದು ಕ್ಲಚ್ ಲಿವರು. ಸೊ ಎರಡೂ ನನಗೆ ₹200 ಆಯಿತು. ಆಫ್ಟರ್ ಡಿಸ್ಕೌಂಟ್ ₹190 ಸಿಕ್ಕಿದೆ. ಆ್ಯಂಡ್ ಅದ್ರ ಜೊತೆ ನಾನು HTRZ ಮಾಲ್ಸ್ ಅವರ ದಿವಾಳಿ ಸೇಲಲ್ಲಿ ಒಂದಷ್ಟು ಐಟಮ್ಸ್ ತರಿಸಿದೆ. ಸೊ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ ಕ್ವಿಕ್ ಥ್ರಾಟಲ್ ಒಂದು ಚೇಂಜ್ ಮಾಡೋಣ ಅಂತ. ಸೊ ಬಿಫೋರ್ ದ ಕ್ರ್ಯಾಶ್ ಆಗೋಕ್ಕೂ ಮುಂಚೆನೇ ಪ್ಲ್ಯಾನ್ ಮಾಡ್ತಿದ್ದೆ ಕ್ವಿಕ್ ಥ್ರಾಟಲ್ ಒಂದು ಚೇಂಜ್ ಮಾಡೋಣ ಅಂತ. ಬಟ್ ಅದು ಈ ಟೈಮಲ್ಲಿ ಚೇಂಜ್ ಮಾಡಲೇಬೇಕು, ಯಾಕಂದರೆ ಅದು ಕಂಪ್ಲೀಟ್ ಮೆಟೀರಿಯಲ್ ಹೋಗ್ಬಿಟ್ಟಿದೆ ಒಳಗಡೆ ಇರೋದು. ಸೊ ಗ್ರಿಪ್ಪರ್ಸಿಂದ ಹಿಡಿದು ಥ್ರಾಟಲ್ವರೆಗೂ ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿಬಿಡೋಣ ಇವಾಗಲೇ ಒಳ್ಳೆ ಟೈಮ್ ಅಂದ್ಕೊಂಡು ಸೊ ನಾನು HTRZ ಅವರ ದಿವಾಳಿ ಸೇಲಲ್ಲಿ ತರಿಸಿದ್ದೆ. ಸೊ ಅದ್ರ ಜೊತೆ ಇನ್ನೂ ಕೆಲವೊಂದಷ್ಟು ಪಾರ್ಟ್ಸ್ ತರಿಸಿದ್ದೀನಿ. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಈಗ ಏನೇನು ತರಿಸಿದ್ದೀನಿ ಅಂತ. ಸೊ ನಾನು ಪ್ರೀವಿಯಸ್ ಆಗಿ HTRZ ಅವರ ಉತ್ಸವ ಸೇಲಲ್ಲೂ ಸ್ವಲ್ಪ ಐಟಮ್ಸ್ ತರಿಸಿದೆ. ಸೊ ಆ ಟೈಮಲ್ಲಿ ಮೇ ಬಿ ಅವರ ಒಂದು ಆ್ಯನಿವರ್ಸರಿ ಸೇಲನ್ನು ಇದ್ದಿದ್ದರಿಂದ ತುಂಬ ಆರ್ಡರ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ತುಂಬಾ ಡಿಲೇ ಆಗ್ಬಿಡ್ತು ನನಗೆ. ಆಲ್ಮೋಸ್ಟ್ ಅದರದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಉತ್ಸವ ಸೇಲ್ದು ನಾನೇನು ಶಾಪ್ ಮಾಡಿದ್ದೆ HTRZ ಅವ್ರ ಹತ್ರ, ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬಾ ಡಿಲೇ ಆಗಿಬಿಟ್ಟಿತ್ತು ನನಗೆ ಅದು. ಸೊ ಈ ಸರಿ ಏನು ಅಷ್ಟೊಂದೇನು ಡಿಲೇ ಆಗಿಲ್ಲ ನನಗೆ. ಆಲ್ಮೋಸ್ಟ್ ಒಂದು 3 ಡೇಸಲ್ಲೇ ಬಂದ್ಬಿಡ್ತಿದ್ದು ಆರ್ಡರು. ಸೊ ಅದು ಬಿಟ್ಟರೆ ಪ್ರೊಫೆಷ್ನಲ್ ಕೊರಿಯರ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ಕೋತೀನಿ. ಎಲ್ರಿಗೂ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಪರಾಗಿ ಡೆಲಿವರಿ ಸಿಗಲ್ಲ ಅದರಲ್ಲಿ. ಪ್ರೋಟೇಪರ್ದು ಗ್ರಿಪ್ಪರ್ಸ್ ತರಿಸಿದೆ. ಪ್ರೋಟೇಪರ್ ಗ್ರಿಪ್ಪರ್ಸು ಇದು ಬಂದು ₹250 ಇದೆ ಪ್ರೈಸು. ಸೆಲ್ಲಿಂಗ್ ಪ್ರೈಸು ₹250 ಹಾಕಿದ್ದಾರೆ, ಬಟ್ ಇದು ನಮ್ಗೆ ತುಂಬ ಕಮ್ಮಿನೇ ಸಿಕ್ತು. $99 ಏನೋ ಅಂತ ಅನ್ಕೋತೀನಿ. ಇದನ್ನೇನೋ ಬಿಲ್ ಹಾಕಿದ್ದಾರೆ, ಇಲ್ಲೋ ಗೊತ್ತಿಲ್ಲ ನೋಡಿ. ಇದು ₹250 ಸೆಲ್ಲಿಂಗ್ ಪ್ರೈಸ್ ಹಾಕಿದ್ದಾರೆ, ಬಟ್ ಇದು ತುಂಬ ಕಮ್ಮಿಗೆ ಸಿಕ್ತು ನನಗೆ. $99 $199 ಏನೋ ಅನ್ಕೋತೀನಿ. ಆ್ಯಂಡ್ ಇದು ಕ್ವಿಕ್ ಥ್ರಾಟಲ್ ನಾನು ತರಿಸಿರೋದು, ರಿಝೋಮಾ ಅಂತ ಇದೆ ಒಂದು ಬ್ರ್ಯಾಂಡು. ಆ್ಯಂಡ್ ಇದು ಪ್ರೈಸ್ ಬಂದು $1500 ಇದೆ MRP. ಆ್ಯಂಡ್ ಇವರು ರೆಗ್ಯುಲರಾಗಿ ಸೇಲ್ ಮಾಡೋದು ಬಂದು $999, ಅಂದರೆ ₹1000 ಸೇಲ್ ಮಾಡ್ತಾರೆ. ಬಟ್ ಇದು ನನಗೆ ಸೇಲಲ್ಲಿ $599 ಏನೋ ಸಿಕ್ಕಿದೆ. ಸೊ ವರ್ತ್ ಅಂತೂ $600 ಅದಕ್ಕೆ ತೊಗೊಂಡೆ. ಅದು ಬಿಟ್ಟರೆ ಈಗ ಹ್ಯಾಂಡಲ್ ಬಾರ್ಗೆ ಒಂದು ಮೌಂಟ್ ಬರುತ್ತಲ್ವಾ,
ಸೆಂಟರಲ್ಲಿ ಹಾಕೋದು. ಸೊ ಹ್ಯಾಂಡಲ್ ಬಾರ್ 880 ಅಂತ ಇದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 249 ರುಪೀಸ್ ಇದೆ. ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಬಂದು 199. ಇದು ನನಗೆ ಸಿಕ್ಕಿರೋದು ಬರೀ 99. ಆ್ಯಂಡ್ ಅದು ಬಿಟ್ಟರೆ ಪ್ರೋ ಟೈಪರ್ದು ಒಂದು ಕುಷನ್ ಥರ ಇದೆ. ಫ್ರಂಟ್ ಹ್ಯಾಂಡಲ್ ಫೋಮ್ ಬರುತ್ತಲ್ವಾ, ಸೊ ಆ ಫೋಮ್ ತರಿಸಿದ್ದೀನಿ. ಇದ್ರ ಜೊತೆ ಹಾಕೋದಕ್ಕೆ ಇದೆ. ಸೊ ಈ ರಾಡ್ ಏನು ಬರುತ್ತೆ, ಈ ರಾಡ್ ಒಳಗಡೆ ಹಾಕಿ ಸೊ ಹ್ಯಾಂಡಲ್ ಬಾರಿಗೆ ಮೌಂಟ್ ಮಾಡೋದು. ಸೊ ಇದ್ರ ಜೊತೆ ನಾನು ಪ್ರೀವಿಯಸ್ ಆಗಿ ಹ್ಯಾಂಡಲ್ ಬಾರ್ ತರಿಸಿದೆ. ಸೊ ಇದು ಪ್ರೋ ಟೈಪರ್ ಹ್ಯಾಂಡಲ್ಲು ನಾನು ತರಿಸಿದ್ದು. ಇದನ್ನು ಇನ್ಸ್ಟಾಲ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಆ್ಯಂಡ್ ರೀಸೆಂಟ್ ಕ್ರ್ಯಾಶ್ ಆಗಿದ್ದರಿಂದ ನಾನು ಮಾಡೋಕ್ಕೂ ಆಗಿಲ್ಲ. ಸೊ ಇವಾಗ ಅದು ಹ್ಯಾಂಡಲ್ ಬಾರ್ ಕೂಡ ಬೆಂಡ್ ಆಗಿಬಿಟ್ಟಿದೆ ಸ್ವಲ್ಪ. ಸೊ ಅಷ್ಟೊಂದೇನು ಡೀಪಾಗಿ ಗೊತ್ತಾಗಲ್ಲ, ಬಟ್ ಅಲ್ಲಿ ರೈಟ್ ಸೈಡಲ್ಲಿ ಸ್ವಲ್ಪ ಬೆಂಡಿದೆ. ಸೊ ಅದಕ್ಕೋಸ್ಕರ ಈಗ ಚೇಂಜ್ ಮಾಡಿಬಿಡೋಣ ಅಂತ ಸೊ ಇದನ್ನ ಎತ್ಕೊಂಡಿದ್ದೀನಿ. ಮತ್ತು ಸುಮಾರು ವೀಡಿಯೋಸ್ ನೋಡಿದ್ದೆ, ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಇತ್ತು ಈ ಒಂದು ಕ್ವಿಕ್ ಥ್ರಾಟಲ್ಲು, ಅದಕ್ಕೋಸ್ಕರ ತರಿಸ್ಕೊಂಡೆ. ಆ್ಯಂಡ್ ಇದು ರೆಡ್ ಏನಿಗೆ ತರಿಸ್ಕೊಂಡೆ ಅಂದರೆ, ನಾನು ನನ್ನ ಬೈಕಲ್ಲಿ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಸ್ವಲ್ಪ ಹೈಲೈಟ್ ಇದೆ ರೆಡ್ ಕಲರು. ಸೊ ಅದಕ್ಕೆ ಮ್ಯಾಚ್ ಆಗ್ಬೋದೇನೋ ಅಂತ ನಾನು ಇದು ತರಿಸ್ಕೊಂಡೆ ರೆಡ್ ಕಲರಲ್ಲಿ. ಆ್ಯಂಡ್ ಇದರಲ್ಲೂ ಅಷ್ಟೇ ಪ್ರೋ ಟೈಪರಲ್ಲಿ ಸ್ವಲ್ಪ ರೆಡ್ ಇದೆ, ನಾನು ತೋರಿಸ್ತೀನಿ. ಚೆನ್ನಾಗಿದೆ. ಸೊ ಇದರಲ್ಲೂ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ ರೆಡ್ಡಲ್ಲಿ. ಪ್ರೋ ಟೈಪರ್ ಅಂತ ಪ್ರೋ ಅನ್ನೋದನ್ನ ರೆಡ್ಡಲ್ಲಿ ಕೊಟ್ಟಿದ್ದಾರೆ. ಸೊ ಸೈಡಲ್ಲೂ ಕೂಡ ಪ್ರೋ ಟೈಪರ್ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ. ಗ್ರಿಪ್ಪರ್ಸ್ ನನಗೆ ಇಷ್ಟ ಆಯಿತು, ಸೊ ಅದಕ್ಕೋಸ್ಕರ ಇದು ತರಿಸ್ಕೊಂಡೆ. ಸೊ ಇದು ಇದ್ರ ಜೊತೆ ಹೋಗ್ಬಿಡುತ್ತೆ ಒಳಗಡೆ. ಆ್ಯಂಡ್ ತುಂಬಾ ಚಿಕ್ಕದಿದೆ, ಇವೆರಡು ಸೆಟ್ ಆಗಲ್ಲ ಇದಕ್ಕೆ. ಇದು ಥ್ರಾಟಲ್ಲು, ಥ್ರಾಟಲ್. ನೋಡೋಣ ಹೆಂಗಿರುತ್ತೆ ಅಂತ ಅಸೆಂಬಲ್ ಮಾಡಿ ನೋಡಬೇಕು. ಸೊ ಇದ್ರ ಇನ್ಸ್ಟಾಲೇಷನ್ ವಿಡಿಯೋನು, ಡೀಟೇಲ್ ಇನ್ಸ್ಟಾಲೇಷನ್ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದು ಇನ್ನೂ ಒಂದು ಪ್ರಾಡಕ್ಟ್ ತರಿಸ್ತಿದ್ದೀನಿ ನಾನು. JC ರೋಡಲ್ಲಿ ಬೈಕ್ ವರ್ಲ್ಡ್ ಅನ್ನೋ ಒಂದು ಶಾಪ್ ಇದೆ ಅಲ್ವಾ. ಸೊ ರೀಸೆಂಟಾಗಿ ಅವರಲ್ಲೂ ದಿವಾಳಿ ಸೇಲ್ ನಡೀತು. ಸೊ ಅವರಲ್ಲಿ ಕೇಳಿದೆ ನನಗೆ ಕ್ವಿಕ್ ಥ್ರಾಟಲ್ ಇದೆಯಾ ಅಂತ. ಸೊ ಸ್ಟಾಕ್ ಇಲ್ಲ ಅಂದರು, ಅದಕ್ಕೋಸ್ಕರ ನಾನು HDFC ಮಾಡಿದೆ. ಬೈಕ್ ವರ್ಲ್ಡಲ್ಲಿ ನಾನು ಇನ್ನೂ ಒಂದು ಮೇಜರ್ ಪಾರ್ಟ್ ತರಿಸ್ತಿದ್ದೀನಿ. ಅದೊಂದು ಮೇಜರ್ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು ನನ್ನ ಬೈಕಿಗೆ. ಸೊ ಪರ್ಫಾರ್ಮೆನ್ಸ್ ಬೇಸ್ಡ್ ನೋಡೋಣ, ಯಾರಿಗಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಸೊ ಏನು ತರಿಸ್ತಿರ್ಬೋದು ಅಂತ. ಆ್ಯಂಡ್ ಸೊ ಈ ವಿಡಿಯೋಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಇದ್ದರೆ. ಸೊ ಇದ್ರದ್ದು ಕಂಪ್ಲೀಟ್ ಇನ್ಸ್ಟಾಲೇಷನ್ ವಿಡಿಯೋ ನೆಕ್ಸ್ಟ್ ವೀಕ್ ಒಳಗಡೆ ಹಾಕ್ತೀನಿ. ನೋಡೋಣ, ಹರ್ಷ ಇರ್ತಾನೆ ನನ್ನ ಫ್ರೆಂಡು, ಸೊ ಅವ್ನು ಬರ್ತಾನೆ, ಅವನು ಸಪೋರ್ಟ್ ಮಾಡಿ ಇಬ್ಬರು ಸೇರಿ ಇನ್ಸ್ಟಾಲ್ ಮಾಡ್ತೀವಿ. ಸೊ ಇದು ನೋಡಿ, ಇದು ಆ್ಯಕ್ಚುಲಿ ನೀಟಾಗಿ ಫಿಟ್ ಆಗ್ತಾ ಇದೆ. ಸೊ ಇವಾಗ ಮೋಷನ್ ಇರಬೇಕಿತ್ತು, ಸೊ ಇಲ್ಲಾಂದರೆ ನಾವು ಕೂರ್ಸೋಕ್ಕಾಗಲ್ಲ. ಆ್ಯಂಡ್ ಇದರಲ್ಲೂ ಕೂಡ ಎಲ್ಲೂ ಡ್ರಿಲ್ ಆಪ್ಷನ್ಸ್ ಕೊಟ್ಟಿಲ್ಲ ನಮಗೆ, ಹೋಲ್ಸು. ಸೊ ಇದನ್ನು ಮತ್ತೆ ನಾನು ಡ್ರಿಲ್ ಮಾಡಬೇಕಾಗುತ್ತೆ. ಸೊ ಅದು ಏನೋ ಶೆಲ್ಫ್ ಸ್ಟಾರ್ಟ್ ಮಾಡೋದು ಬ್ರ್ಯಾಕೆಟ್ ಇರುತ್ತಲ್ವ, ಸೊ ಒಂದು ಇದು ಸಿಸ್ಟಮ್ನ ಇಲ್ಲಿ ಕೂರಿಸ್ಬೇಕು. ಆ್ಯಂಡ್ ಹಾರನ್ ಇಂಡಿಕೇಟರ್ಸ್ ಅದು ಕೂರಿಸ್ಬೇಕಲ್ವ. ಸೊ ಅದರಲ್ಲಿ ಒಂದು ಗ್ರೂಸ್ ಇರುತ್ತೆ, ಸೊ ಇಲ್ಲಿ ಕೂರಿಸ್ಬೇಕು, ಆ ಗ್ರೂ ಮಾಡ್ಬೇಕು ನಾವು. ಸೊ ಅದಕ್ಕೋಸ್ಕರ ಇದನ್ನು ಹಂಗೆ ಪ್ಲೇನ್ ಬಿಟ್ಟಿದ್ದಾರೆ. ಸೊ ನಾವು ನೋಡಿ ಮಾರ್ಕಿಂಗ್ ಮಾಡಿಕೊಂಡು ಗ್ರೂ ಮಾಡ್ಕೋಬೇಕು. ಸೊ ಹೋಲ್ ಮಾಡ್ಕೋಬೇಕು. ಸೊ ಆ ಸ್ಲಾಟ್ ಒಳಗಡೆ ಹೋಗಿ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡೋಣ, ಇನ್ಸ್ಟಾಲೇಷನ್ ವೀಡಿಯೋಸ್ ಹಾಕ್ತೀನಿ ಇಷ್ಟರಲ್ಲೇ. ಸೊ ವೆಯ್ಟ್ ಮಾಡಿ, ಸ್ಟೇ ಟ್ಯೂನ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ.